ನಿಮ್ಮ ಮನೆಯವರು ಹೆತ್ತಿದ್ದಾರೆ ಹೆಣ್ಣು ಮಗು ಕುಂದಾಪುರದಲ್ಲಿ. ಲಕ್ಷ್ಮಿ. ನನಗೆ ಏನು ಮಾಡ್ತೀರಾ ಹೇಳಿ? ಸಾಲ ಮಾಡ್ದ, 300 ರೂಪಾಯಿ ಕೊಡ್ಲಿಕ್ಕೆ ಆಗದೆ ಇದ್ದವನು 2 ಭಾರವಾದ ಸೂಟ್ ಕೇಸಲ್ಲಿ ಕೇಳ್ತಾ ಇದ್ದಾನೆ ನಿಮ್ಮ ಮನೆಯವರು. ಇದು ಜಾದೂ ಕೊಟ್ಟ ಸುಖ. ಒಬ್ಬ ಕೇಳಿದೆ, ಇಲ್ಲಿ ಮತ್ತೆ ನಾನು ಯಾರನ್ನ ಕೇಳಬೇಕು ಹೇಳಿ, ಯಾರನ್ನ ಕೇಳಬೇಕು? ಅಂದರ್ದು ಸಾಬ್ಸೆ ಪೂಚು ಅಂದ. ಒಳಗೆ ನೋಡಿದ್ರೆ ಪಂಜಾಬಿ. ಇದು ನನಗೆ ಫಸ್ಟ್ ಟೈಮ್ ಫಾರಿನ್ ಟ್ರಿಪ್ಪು. ನಾಳೆಗೆ ಬೆಳಿಗ್ಗೆ 5:30 ಗಂಟೆ ಫ್ಲೈಟ್. ನನ್ನ ಹತ್ರ ಏನೂ ಇಲ್ಲ, ಮತ್ತೇನಿಲ್ಲ ನನಗೆ. ಅಲ್ಲಿ ಹೋಗದೇ ಇದ್ದರೆ ನಾನು ಸಾಲ ಮಾಡಿದ್ದೀನಿ. 35,000 ರೂಪಾಯಿದು ಟಿಕೆಟ್ ಅಂತ ಅಲ್ಲಿ ಬ್ಯಾಂಕ್ ಸಾಲ ಇದೆ ಸರ್, ನಂಗೆ ಹೋಗಲೇಬೇಕು. ಏನಾದರೂ ಇಲ್ಲಿ ತೋರಿಸಲ್ಲ ಅಂತ ಅಂದರು. ಕಿಸೆಲ್ಲಿದೆ ₹1 ನಾಣ್ಯ ಇದೆ. ನಾಣ್ಯದ ಮ್ಯಾಜಿಕ್ ಮಾಡಿದಾಗ ಅರೆ ಏಕೆ ಸಕ್ಕರೆ ಈಗ ಹೇಗೆ ಮಾಡಿದ್ರಿ ಇಲ್ಲ ಕೇಳ್ದವನು. ಒಯ್ಯಿ ಸರ್ ಮ್ಯಾಜಿಕ್ ತೋ ಒಯ್ಯಿ ಹೋಗ್ತಾಯಿ. ಯಾವ ಇನ್ಫ್ಲುಯೆನ್ಸೂ ನಮಗೆ ವರ್ಕೌಟ್ ಆಗಲಿಲ್ಲ. ನನಗೆ ವರ್ಕೌಟ್ ಆಗಿದ್ದು ಕಿಸೆಲ್ಲಿರೋ ₹1. ನೂರೊಂದು ನೆನಪು ಎಲ್ಲ ಒಟ್ಟು ಎಲ್ಲರೂ ಹೋಗಿ ಸಮುದ್ರಕ್ಕೆ ಹೋಗಲ್ಲವ. ಸರಿ ಬ್ಯಾಗ್ ತೆಗೆದೆ, ಇನ್ನೊಂದು ಬ್ಯಾಗ್ ತೆಗೆದೆ. ಆ ಸಮಯ ಬಗಲಲ್ಲಿ ಹಾಕ್ಕೊಂಡೆ. ಎರಡೂ ಹಿಡ್ಕೊಂಡು ಕೆಳಗೆ ಇಳಿತೇನೆ. ಆಗಲ್ಲ ನನಗೆ, ಅಂದರೆ ಅಷ್ಟು ಸೋತಿದ್ದೇನೆ ನಾನು, ಮನಸ್ಸಲ್ಲೂ ದೇಹದಲ್ಲೂ ಸೋತಿದ್ದೇನೆ. ಕೆಳಗೆ ಇಳಿದು ಇನ್ನೇನು ಮನೆ ಕಡೆ ಹೊರಡಬೇಕು ಅಂತ ಆದಾಗ ನಮ್ಮ ಪಕ್ಕದ ಮನೆಯವರು ಖಾಜಾ ಅಂತ ಇದ್ದಾರೆ ಸಾಬ್ರು. ಗಣೇಶಣ್ಣ ವಿಷಯ ಗೊತ್ತಾಯ್ತಾ? ಎಂಥದ್ದು? ನಿಮ್ಮ ಮನೆಯವರು ಹೆತ್ತಿದ್ದಾರೆ ಹೆಣ್ಣು ಮಗು ಕುಂದಾಪುರದಲ್ಲಿ. ಲಕ್ಷ್ಮಿ. ನನಗೆ ಏನು ಮಾಡ್ತೀರಾ ಹೇಳಿ? ಸಾಲ ಮಾಡ್ದ, 300 ರೂಪಾಯಿ ಕೊಡ್ಲಿಕ್ಕೆ ಆಗದೆ ಇದ್ದವನು 2 ಭಾರವಾದ ಸೂಟ್ ಕೇಸಲ್ಲಿ ಕೇಳ್ತಾ ಇದ್ದಾನೆ ನಿಮ್ಮ ಮನೆಯವರು ಡೆಲಿವರಿ ಆಗಿದ್ದಾರೆ. ಇದು ಜಾದೂ ಕೊಟ್ಟ ಸುಖ ಅಂತ ಅಂದುಕೊಂಡೆ ಮನಸ್ಸಲ್ಲೇ. ಆದರೂ ಅದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಧೈರ್ಯ ಮಾಡಿ, ಯಾಕಂದರೆ ನಂಗೆ ಅಪ್ಪ ಇದ್ದಾರಲ್ಲ, ನಾನೇನು ಸೋಲಿಲ್ಲ. ಯಾಕೆ ಸೋಲ್ತೀನಿ ನಾನು? ನಡೀತಾ ಇದ್ದಾರೆ. ನೀವು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಎಲ್ಲ ಇಟ್ಟು ಹೋಗಬೇಕಲ್ಲ ಕುಂದಾಪುರಕ್ಕೆ. ಡಾಕ್ಟ್ರು ಕುಂದಾಪುರ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಿದ್ದಾರೆ ಅಂತ ಸುದ್ದಿ ಬಂದಿದೆಲ್ಲ. ಸೊ ಮನೇಲೆಲ್ಲ ಸಂಭ್ರಮ, ಮನೆ ಅಪ್ಪನಿಗೂ ಖುಷಿ. ಹೋಗಿ ಬರ್ತೇನೆ, ಹೋಗೋಣ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಸರಿ ವ್ಯವಸ್ಥೆ ಆಯಿತು. ಒಂದು ಕಾರಲ್ಲಿ ಹೋಗೋದು ಅಂಥೇಳಿ ಕಾರು ಒಂದು ಹೇಳಿದ್ದಾರೆ. ಕಾರಲ್ಲಿ ಹೋದೆ. ಅಲ್ಲಿ ಹೋದರೆ ನಮ್ಮ ಮನೆಯವರ ಅಪ್ಪ, ನಮ್ಮ ಮಾವ, ಇಲ್ಲಿ ಏನೂ ನೀನು ಮಾತಾಡೋಕ್ಕಿಲ್ಲ, ಮಾಡಲಿಕ್ಕಿಲ್ಲ. ಇಲ್ಲಿ ನನ್ನ ಮಗಳದ್ದು ಇದರೆಲ್ಲ ಜವಾಬ್ದಾರಿ, ಮೊದಲ ಹೆರಿಗೆ ನಾನು. ಅಯ್ಯಪ್ಪ, ನೀನು ಡಾಕ್ಟ್ರ್ ಆಗಲಿ ಎಲ್ಲೂ ಏನೂ ನೀನು ಮುಟ್ಲಿಕ್ಕಿಲ್ಲ. ಬಂದು ಅದರಲ್ಲಿ ಹಣ್ಣು ಬ್ರೆಡ್ಡೆಲ್ಲ ಇದೆ ನೋಡಬೇಕಾದ್ರೆ ತಿಂದು ಮಾತಾಡಿ ನಿಮ್ಮ ಕೆಲಸ ಮಾಡಬೇಕು ಅಂತಂದರು. ಅಂದರೆ ಅದೆಲ್ಲವನ್ನು ನಾನೇ ಮಾಡ್ತೀನಿ, ಮಾಡಬೇಕು ಅನ್ನೋ ಉತ್ಸಾಹ ಇದ್ದರೂ 6 ತಿಂಗಳೆಲ್ಲ ಉತ್ಸಾಹ ಕಳ್ಕೊಂಡಿದ್ದೇನೆ. ಅವ್ರ ಎದುರಿಗೆ ಉತ್ಸಾಹ ತೋರಿಸೋ ಸ್ಥಿತಿಯಲ್ಲೂ ನಾನಿಲ್ಲ. ಅಂಥ ಸ್ಥಿತಿಯಲ್ಲಿ ಭಗವಂತ ಯಾವುದೋ ರೂಪದಲ್ಲಿ ಆ ಮಾವನ ಮೂಲಕ ನೀನು ಮಾತಾಡುವಂಗಿಲ್ಲ, ಮುಟ್ಟುವಂಗಿಲ್ಲ ಅಂತ ಹೇಳುವ. ಅಂದರೆ ಪ್ರತಿಯೊಬ್ಬ ಯಾರೂ ಇಲ್ಲಿದ್ದರೂ ಭಗವಂತ ಇರ್ತಾನೆ ಅನ್ನೋದು ಆ ಸಂದರ್ಭದ ಮಾತು. ಅದನ್ನು ನಾನು ಹೇಳಿಕೊಟ್ಟಿದ್ದು. ಅದು ವೆಯ್ಟ್ ಮಾಡಬೇಕು, ಆ ಸಹನೆ ಬೇಕು ನಮಗೆ. ಅದು ಬಂತಲ್ಲ ಟೈಮ್ ನಿಮಗೆ. ಅದೇ ದಿವಸದಿಂದ ನೀವು ಹೇಳಿದಾಗೆ ಲಕ್ಷ್ಮಿ ಬಂದ್ಲು ಅಂತ ಹೇಳಿದ್ರಲ್ಲ, ಆ ದಿನದಿಂದ ನಾನು ಜಾದೂ ವೃತ್ತಿಯಾಗಿ ತಗೊಂಡ ನಂತರ ನನಗೆ ಜಾದೂ ಆಟಿಕೆಗಳನ್ನು ಮಾರಾಟ ಮಾಡುವಂತಹ ವೇಗ ದೊರೆತದ್ದು ಆ ದಿವಸದ ನಂತರ. ಅದರ ಕತೆ ಅಲ್ಲಿಂದ ಶುರು. ಅಲ್ಲಿಂದ ಜಾದೂವಲ್ಲಿ ನಾವು ಪ್ರೋಗ್ರಾಮ್ ಕೊಡ್ತೇವೆ. ಆ ಪ್ರೋಗ್ರಾಮ್ ಕೊಟ್ಟಿದ್ದು ನನ್ನ ಕಾರಿಗೋ ನನ್ನ ಸಹಾಯಕರಿಗೋ ಅಲ್ಲಿ ಊಟ ತಿಂಡಿಗಾಗತ್ತೆ, ಮತ್ತಿಲ್ಲ. ಶೋ ನಡೀತಾ ಇರ್ತದೆ. ಹೋಗೊಂದು ಖರ್ಚು ಇದೆಯಲ್ಲ, ಒಂದು 2,000 ಕೊಟ್ಟರೂ ಕೂಡ ನಮ್ಮದು ವೆಹಿಕಲಿಗೆ 800 ಆಗುತ್ತೆ. ಅಥವಾ ನಮ್ಮದಲ್ಲಿ ಬಂದಾಗ ಹೋಗುವಾಗ ದೂರದಿಂದ ಊಟ ತಿಂಡಿಗಾಗುತ್ತೆ. ನಮ್ಮ ಸಹಾಯಕರಿಗೆ ಒಂದು 25-50 ಕೊಡಬೇಕಾಗತ್ತೆ. ಇದೆಲ್ಲ ಕೊಟ್ಟು ತಾನೇ. ಹಾಗಾಗಿ ಈಗ ಮಾಡಬೇಕು ಅಂತಾದಾಗ ಅಲ್ಲಿ ಶುರುವಾಗಿದ್ದು ನನಗೆ ಉದಯ್ ಜಾದೂಗಾರರವರ ಜಾದೂ ಆಟಿಕೆಯ ಮಾರಾಟದ ಮ್ಯಾಜಿಕ್ ಪ್ರಾಪರ್ಟಿ. ನಾವು ಮದುವೆಯಾಗಿ ಒಂದು ಹನಿಮೂನಿಗಂತ ಬೆಂಗಳೂರಿಗೆ ಹೋದಾಗ ಉದಯ್ ಜಾದೂಗಾರರು ನಮ್ಗೆ ಆಹ್ವಾನ ಮಾಡಿದರು. ಅವಾಗಲಿನ ಫಸ್ಟ್ ನೀವು ನೋಡಿದ್ದು ಉದಯ್ ಜಾದೂಗಾರ? ಇಲ್ಲ, ನಮ್ಮ ಫ್ರೆಂಡ್ ಅವರು. ನಾವು ಜಾದೂ ಕ್ಷೇತ್ರ ಹೇಗಿದ್ದಾರೆ ಸರ್ ಉದಯ್ ಜಾದೂ? ಚೆನ್ನಾಗಿದ್ದಾರೆ, ಈಗ ಚೆನ್ನಾಗಿದ್ದಾರೆ. ಬೆಂಗಳೂರಿನ ಸೆಲ್ ಆಗಿದ್ದಾರೆ. ಮತ್ತು ಇಡೀ ಜಾದೂ ಕ್ಷೇತ್ರಕ್ಕೆ ಒಂದು ಹಿರಿಯ ಜಾದೂಗಾರರಾಗಿ, ಜಾದೂ ಆಟಿಕೆಗಳ ತಯಾರಕರಾಗಿ, ಜೊತೆಗೆ ಜಗತ್ತಿನಾದ್ಯಂತ ಭಾರತೀಯ ಜಾದೂ ಐಟಮ್ಗಳನ್ನು ಎಕ್ಸ್ಪೋರ್ಟ್ ಮಾಡುವವ ಕೆಲವೇರಲ್ಲಿ ಅವರೊಬ್ಬರಾಗಿದ್ದಾರೆ. ಸೊ ಇಟ್ಸ್ ವೆಲ್ ಸೆಟಲ್ಡ್. ಮತ್ತು ಆರ್ಥಿಕವಾಗಿ ಒಂದು ರೂಪುರೇಷೆ ಒಬ್ಬರಿಗೆ ಕೊಡಲಿಕ್ಕೆ ಯೋಗ್ಯತೆ ತಾಕತ್ತು ಇದ್ದ ಜಾದೂಗಾರ ಅವರೊಬ್ಬರೇ ಇದ್ರಾಗ. ಆವಾಗ ನಮಗೆಲ್ಲ ಚಟ, ಅವ್ರು ಆಗಲ್ಲ ಸರ್. ಉದಯ್ ಜಾದೂಗಾರ ಅಂದರೆ ಬ್ರ್ಯಾಂಡ್. ನಮಗೆಲ್ಲ ಈ ಶೋ ಕೊಡೋದು, ಜನ ಚಪ್ಪಳೆ ಹೊಡೋದು ಅಷ್ಟೇ ಅಲ್ಲ, ಅವ್ರದ್ದು ಅದಲ್ಲ. ಅದ್ರ ಮೇಲೆ ಮನೆಗೆ ಬಂದಾಗಲೂ ಕಿಸೆಯಲ್ಲಿ ದುರಿಬೇಕಲ್ಲ ಅಂಥೇಳಿ ನಂಗೆ ಆವಾಗ ದುಡ್ಡಿನ ಯೋಗ್ಯತೆ, ದುಡ್ಡಿನ ಸಾಮರ್ಥ್ಯ, ದುಡ್ಡಿನ ಅಭಿಲಾಷೆ ಇಟ್ಕೊಂಬರ ಅಂತ ಹೇಳಿ ಅದರ ಜಾಗ್ರತೆ ಹೇಳಿ ಅದು ಹೇಗೆ ಮಾಡಬೇಕು ಅಂತ ಹೇಳಿ ಈ ಆಟಿಕೆಗಳನ್ನು ಮಾರಾಟ ಮಾಡಿದ್ರೆ ದುಡ್ಡು ಮಾಡ್ಬೋದು ಅಂತ ಹೇಳಿದವರು ಅವರೇ. ಈ ಆಟಿಕೆಗಳನ್ನ ಎಲ್ಲೆಲ್ಲಿ ಮಾರಾಟ ಮಾಡ್ತಿದ್ರು? ಅಯ್ಯೋ, ಅದು
ಬೆಂಗಳೂರಿನಲ್ಲಿ ನಾವು ಹನಿಮೂನು ಅಂದರೆ ಮದುವೆ ಆಗಿ ತಿರುಗಾಡಲಿಕ್ಕೆ ನಮ್ಮ ಅಕ್ಕನ ಮನೆಗೆಲ್ಲ ಹೋದಾಗ ಅವರು ನಮ್ಮ ಮನೆಗೆ ಒಂದು ಗಳಿಗೆ ಬಂದು ಹೋಗು ಅಂತ ಹೇಳಿದವರು. ಅವ್ರ ಮನೆಗೆ ಹೋದಾಗ ಅವರು ಈ ಮ್ಯಾಜಿಕ್ ಆಟಿಕೆಗಳನ್ನು ತಯಾರು ಮಾಡ್ತಾ ಇದ್ದವರು. ಒಂದಿಷ್ಟು ಆಟಿಕೆಯನ್ನು ನನಗೆ ಕೊಟ್ಟು ಗಿಫ್ಟ್ ಅಂತ ಕೊಟ್ಟರು, ಹೊಸ ಮದುಮಗಲ ಮರ ಕೊಟ್ಟರು. ನಾನು ಅದನ್ನು ಮನೆಗೆ ತಂದು ನೋಡಿದ್ರೆ ಒಂದು ಸಣ್ಣ ಬಾಲ್ ಇದೆ. ಆ ಬಾಲ್ ಇಲ್ಲಿ ಇಟ್ಕೊಂಡ್ರೆ ಫೂ ಅಂದರೆ ಮತ್ತೆ ಆ ಬಾಲ್ ಇಲ್ಲಿ ಬರುತ್ತೆ, ಮತ್ತು ಹೀಗೆ ಮಾಡಿದ್ರೆ ಇಲ್ಲಿ ಬಾಲ್ ಇಲ್ಲ, ಆ ಬಾಲ್ ಇಲ್ಲಿರುತ್ತೆ. ಒಂದು ಖಾಲಿ ಪುಸ್ತಕ ಹೀಗಂದರೆ ಮತ್ತೆ ಅದರಲ್ಲಿ ಡಿಸೈನ್ ಬರುತ್ತೆ. ಇಂಥವೆಲ್ಲ ಸಣ್ಣ ಸಣ್ಣದ ಆಟಿಕೆಗಳು ಇದೆಲ್ಲ ನನಗೆ ಕೊಟ್ಟಿದ್ದಾರೆ. ನಾನು ಅವರಿಗೆ ಫೋನ್ ಮಾಡಿ ಇದೆಲ್ಲ ನಾನು ಮಾರಾಟ ಮಾಡೋದಾದರೆ ಕೊಡ್ಬೋದಾ ನಿಮಗೆ? ಅಯ್ಯೋ ಕೊಡ್ತೇನೆ, ನಾನು ಕಳಿಸ್ಕೊಡ್ತೇನೆ ಅಂತಂದರು. ಕೂಡಲೇ ನನಗೆ ಇದೊಂದು 500, ಇದೊಂದು 500, ಇದೊಂದು 500 ನಮಗೆ ಕೊಡ್ಬೋದಾ? ಆಯಿತು ಕೊಡ್ತೇನೆ ಅಂತಂದರು. ನೀನು ಬಾ ಅಂತೇಳಿ ಎಲ್ಲ ಹೋಗಿ ಸಿಲೆಕ್ಟ್ ಮಾಡಿದೆ. 2 ಬಾಕ್ಸಲ್ಲಿ ಹಾಕೊಂಬಂದು ತೊಗೊಂಬಂದೆ ಊರಿಗೆ. ತೊಗೊಂಬಂದು ಮನೇಲಿ ಕೂತು ಒಂದು ಖಾಲಿ ಪ್ಲ್ಯಾಸ್ಟಿಕ್ಕಲ್ಲಿ 3 ಐಟಮ್ ಹಾಕಿ ಸೀಲ್ ಮಾಡಿದೆ. ಸೀಲ್ ಮಾಡಿ ಇಲ್ಲೆಲ್ಲ ಶಾಲೆಗೆ ಹೋಗೋದು ನಾನು. ಶಾಲೆಯಲ್ಲಿ ಮಾಸ್ಟ್ರೆಲ್ಲ ಗುರ್ತದವರು, ಸಿನಿಮಾ ನಟ ಬೇರೆ, ಜಾದೂಗಾರ ಬೇರೆ. ನಮ್ಮ ಶಾಲೆಗೆ ಇಂಥ ನಟರು ಇವತ್ತು ಮಕ್ಕಳಿಗೆ ಎನ್ಕರೇಜ್ ಮಾಡೋದಕ್ಕೆ, ಜಾದೂ ಹೇಳ್ಕೊಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಅವ್ರಿಗೊಂದು ಹೆಮ್ಮೆ. ನಮ್ಮ ಶಾಲೆಗೆ ಇಂಥವನನ್ನು ಕರೆಸಿದ್ದೇನೆ ಅಂತ ಅವರು ಬೇರೆ ಬೋರ್ಡ್ ಹಾಕ್ಕೊಳ್ತಾರೆ. ಹೀಗಾಗಿ ಶಾಲೆಗಳಿಗೆಲ್ಲ ಮೊದಲು ಹೋದೆ, ಈ ಐಟಮ್ ತೊಗೊಂಡೆ. ಇದು 2 ಐಟಮ್ ತೊಗೊಂಡ್ರೆ 5 ರೂಪಾಯಿ, ಹೌದು ಆ ಥರ ಒಂದು 10 ರೂಪಾಯಿಗೆ ನಿಮಗೆ 5 ಐಟಮ್ ಬರುತ್ತೆ ಅಂಥೇಳಿ ಒಂದೊಂದು ಪ್ಲ್ಯಾಸ್ಟಿಕ್ಕಲ್ಲಿ 10 ರೂಪಾಯಿ ಇಷ್ಟು ಮ್ಯಾಜಿಕ್ ಹೇಳ್ಕೊಡೋದು. ನಾನು 3 ಮ್ಯಾಜಿಕ್ಕು 2 ಹೇಳ್ಕೊಡೋದು ಅಂಥೇಳಿ ಮಾಡಿ ಎಲ್ಲ ಶಾಲೆಗೆ ಹೋದೆ. ಎಲ್ಲ ಕ್ಲಾಸಿಗೆ ಹೋಗಿ 2 ಮ್ಯಾಜಿಕ್ ತೋರಿಸೋದು. ಇದು ನಾನು ನಾಳೆ ಶುಕ್ರವಾರ 4 ಗಂಟೆಗೆ ಬರ್ತೇನೆ, ನಿಮಗೆ ಬೇಕಾದವರು 10 ರೂಪಾಯಿ ಹಿಡ್ಕೊಂಡು ಬನ್ನಿ ಅಂತ ಹೇಳೋದು. ಹೀಗೆ ತುಂಬ ಶಾಲೆಗೆ ಹೋದಾಗ 100, 150, 200 ಜನ ಮಕ್ಕಳು ಹೆಸರು ಕೊಟ್ಟಿರ್ತಾರೆ. ಮಾಸ್ಟ್ರು ನಮ್ಗೆ ಹೇಳ್ತಾರೆ 150 ಜನ ಹೇಳಿದ್ದಾರೆ, 10 ರೂಪಾಯಿದು ಇಷ್ಟು ಹೇಳಿದ್ದಾರೆ, 5 ರೂಪಾಯಿದು ಇಷ್ಟು ಜನ ಹೇಳಿದ್ದಾರೆ ಅಂತ. ನಾನು ಅಷ್ಟು ತಯಾರು ಮಾಡ್ಕೊಂಡು ಆ ಶಾಲೆಗೆ ಹೋಗೋದು, ತಗೊಂಡವರಿಗೆಲ್ಲ ಹೇಳ್ಕೊಡೋದು. ಹೀಗೆ ಮಾಡಿ ಮ್ಯಾಜಿಕ್ ಆಟಿಗೆ ಮಕ್ಕಳಿಗೆ ತಗೊಳ್ಲಿಕ್ಕೆ ಆಗ್ತದೆ, ಮಾರಲಿಕ್ಕಾಗ್ತದೆ. ನನಗೆ ಮಾರುವ ನ್ಯಾಕ್ ಗೊತ್ತಾಗಿದೆ. ಉದಯ್ ಜಾದೂಗಾರರಿಗೆ ಈಗ ಮರ ನಾನು ಬೆಂಗಳೂರಿನೆಲ್ಲ ಇಷ್ಟು ಮಾರಲಿಕ್ಕೆ ಆಗಲಿಲ್ಲ ನನಗೆ, ನೀನು ಹೇಗೆ ಮಾರಿದೆ ಮರ? ನನಗಂದರೆ ಸಿನಿಮಾ ನಟ ಮತ್ತು ಶಾಲೆಯವರು ಹಳ್ಳಿಯವರು ಅದರಿಂದ ಕರೀತಾರೆ. ಬೆಂಗಳೂರಿನಲ್ಲಿ ಕಷ್ಟ, ಇಲ್ಲೆಲ್ಲ ಶಾಲೆ, ಉಡುಪಿ ಜಿಲ್ಲೆ ಬಹುತೇಕ ಶಾಲೆಗೆ ಹೋದಿಗೆ ನಾನು. ಅವ್ರಿಗೆ ಗೊತ್ತಾಯ್ತು ಇವನು ಮಾರ್ತಾನೆ ಇದು ಅಂತೇಳಿ. ಅವರೇ ಗೋವಾದಲ್ಲಿ ಒಂದು ಎಕ್ಸಿಬಿಷನ್ ಇದೆ, ಪಬ್ಲಿಕ್ಸ್ ಬರ್ತಾರೆ, ನೀನು ಬರೋದಾದರೆ ನಿಂಗೆ ಅದು ಒಂದು ತೋರಿಸ್ಕೊಡ್ತೀನಿ ನಾನು ಅಂತಂದರು. ಆಯಿತು ಸರ್ ಅಂತೆ. ಇದು 93ನೇ ಇಸ್ವಿಯ ದೀಪಾವಳಿ ಟೈಮ್, ಮಗಳು ಹುಟ್ಟಿಯಾದ್ಮೇಲೆ ದೀಪಾವಳಿ ಟೈಮು ಗೋವಾದಲ್ಲಿ ಇಲ್ಲಿ ಗೋವಾದ ನಿಮ್ಮ ಪಣಜಿಯಲ್ಲಿ ಕಾರ್ಯಕ್ರಮ, ಡಾನ್ ಬಾಸ್ಕೋ ಹಾಲಲ್ಲಿ ಪ್ರದರ್ಶನ, 5 ದಿನದ ಪ್ರದರ್ಶನ. ಆಯಿತು ಅಂತ ಅವರು ಒಂದು ಎಸ್ಟಿಮೇಟ್ ಮಾಡಿ ಇಷ್ಟು ಬಾಕ್ಸನ್ನು ನಾನು ಹಾಕ್ಕೊಂಡು ಬರ್ತೇನೆ, ನೀನು ಬಾ ಅಂತಂದರು. ಸರಿ ಅಂತ ನಾನು ಅಲ್ಲಿಗೆ ಹೋದೆ. ಅವರು ಅಲ್ಲಿಂದ ಐಟಮ್ ಹಾಕ್ಕೊಂಡು ಬಂದರು. ಅದು ಬಾಕ್ಸ್, ಅದು ಹೇಗಿತ್ತು ಅಂದರೆ ಒಂದು 50 ಮ್ಯಾಜಿಕ್ ಇದೆ, ಇನ್ನೊಂದು ಬಾಕ್ಸಲ್ಲಿ 25 ಮ್ಯಾಜಿಕ್ ಇದೆ. ನೀವು 50 ಬಾಕ್ಸಿನ ಮ್ಯಾಚ್ ತಗೊಂಡ್ರೆ 25 ಬಾಕ್ಸ್ ಫ್ರೀ ಡಿಮ್, ಬೈ 1 ಗೆಟ್ 1 ಫ್ರೀ ಅನ್ನೋ ಕಾನ್ಸೆಪ್ಟ್. ಸೊ ಅದು ನನಗೆ ಮಾರಲಿಕ್ಕೆ ಅವರು ಹೀಗೆ ಮಾರಾಟ ಮಾಡೋದು ಅಂತ. ನಾನು ಒಳಗೆ ಕೌಂಟ್ರಲ್ಲಿ ನಿಂತು ಶುರು ಮಾಡಿದೆ. ಶಾಲೆಗೆಲ್ಲ ಹೋಗಿ ಅಭ್ಯಾಸ ಇರೋದ್ರಿಂದ ಜನ ಬಂದ ಕೂಡಲೇ ಅವರಿಗೆ ಮ್ಯಾಜಿಕ್ ಮಾಡಿ ತೋರಿಸೋದು, ಇದೆಲ್ಲ ಇದರಲ್ಲಿದೆ ನೀವು ಮಾಡಬೋದು ಅಂತ ಹೇಳೋದು. ಅವ್ರಿಗೆ ಅನುಮಾನ ಬರುತ್ತೆ, ಅವ್ರಿಗೆ ಹತ್ತಿರ ಕರೆಯೋದು, ಇದೆಂತ ಇಲ್ಲ ನೋಡಿ, ಈಚೆಯಿಂದ ಬಿಡಿಸಿದ್ರೆ ಖಾಲಿ, ಈಚೆಯಿಂದ ಬಿಡಿಸಿದ್ರೆ ಡಿಸೈನ್ ಬರುತ್ತೆ, ತುಂಬ ಸುಲಭ, ಇದರಲ್ಲೆಲ್ಲ ಒಳಗಡೆ ಇನ್ಸ್ಟ್ರಕ್ಷನ್ ಇದೆ, 4-5 ವರ್ಷದ ಮಕ್ಕಳು ಮಾಡ್ಬೋದು ಅಂತ ಹೋಗುವವರ ಕಿವಿಯಲ್ಲಿ ಏನೋ ಒಂದು ಫೇವರ್ ಮಾಡಿ ಹೇಳ್ದಂಗೆ ಹೇಳೋದು. ಅವನಿಗೆ ಖುಷಿ ಆಗುತ್ತೆ, ನನಗೊಂದು ಕೊಡು ಅಂತ. ಅದು ನನಗೆ ಶುರುವಾಗಿದ್ದು 5 ದಿನಕ್ಕೆ ಅಂತ ತೊಗೊಂಡು ಹೋಗಿದ್ದು 3 ದಿವಸದಲ್ಲಿ ಮಾಲ್ ಖಾಲಿ. ಹಾಗೆ ಆಮೇಲೆ ಹೇಳ್ದೆ, ಇದು ನಿನಗೆ ಇದು ಕರೆಕ್ಟ್ ಆಗುತ್ತೆ, ನೀನು ಅದು ಕಂಟಿನ್ಯೂ ಮಾಡುವಂತಂದ. ಅದೇ ಆರ್ಗನೈಸರ್ ಜೊತೆಗೆ ನಾಗ್ಪುರ ಮಾಡಿದೆ, ಅದ್ರ ಜೊತೆ ಕೊಲ್ಹಾಪುರ ಮಾಡಿದೆ, ಹಾಗೆ ಮುಂಬೈ ನಗರಕ್ಕೆ ಹೋದೆ. ಮುಂಬೈಯಲ್ಲಿ ಸುಂದರಾಬಾಯಿ ಹಾಲಲ್ಲಿ, ದಾದರ್ನಲ್ಲಿ, ಚರ್ಚ್ ಗೇಟಲ್ಲಿ ಎಷ್ಟು ಕಡೆ ಹಾಲ್ ಇದೆ, ಅಲ್ಲೆಲ್ಲ ಎಕ್ಸಿಬಿಷನಲ್ಲಿ ನಾನು ಮ್ಯಾಜಿಕ್ ಟಾಯ್ಸ್ ಮಾರಾಟ ಮಾಡೋದು ಕಲಿತೆ. ಈ ಗಡಿಬಿಡಿಯಲ್ಲಿ ಮಾರಾಟ ಮಾಡೋದು ವೇಗದಲ್ಲಿ ಹಿಂದಿ ಕಲಿತೆ. ಹಿಂದಿಯ ಜೊತೆಗೆ ಮರಾಠಿ ಗ್ರೂಪ್ ಬಂದು ಕೇಳಿದಾಗ ಅಣಿಪಣ್ಲಾನ್ ಒಣೆ ತನಕ ಕರುಷತ್ತು ಅಂತೇಳಿ ಮರಾಠಿ ಹಾಗೆ ಅದೇ ಆರ್ಗನೈಸರಿಗೆ ಮತ್ತೊಬ್ಬರು ನಮ್ಮಲ್ಲಿದೆ ಬರ್ತೀರಾ ಅಂತ ಕೇಳೋರು. ಎಕ್ಸಿಬಿಷನ್ನಲ್ಲಿ ಬೇರೆ ಆರ್ಗನೈಸರ್ ಬಂದು ನಮ್ಮದು ಕ್ಯಾಂಪೆಲ್ಲ ನಡೀತದೆ ಬರ್ತೀರಾ, ಗುಜರಾತಲ್ಲಿದೆ ಅಂತಂದರು. ನೋಡಿದ್ರೆ ಬ್ರೋಚರ್, ಉದಯರಿಗೆ ಫೋನ್ ಮಾಡಿದೆ ಗುಜರಾತಲ್ಲಿದೆ ಅಂತ, ನಾನು ಕಳಿಸ್ತೇನೆ ಅಂತ ಹೇಳಿದೆ. ಹಾಗೆ ಇಡೀ ಇಂಡಿಯಾವನ್ನು 17 ಸಲ ತಿರುಗಿದ್ದೀನಿ ಇದೇ ಮ್ಯಾಜಿಕ್ ಟಾಯ್ಸ್ ಇಟ್ಕೊಂಡು. ಅದು ಕೇವಲ 2ರಿಂದ 3 ವರ್ಷದೊಳಗಡೆ ಒಂದೇ ಒಂದು ದಿನ ನಾನು ರೆಸ್ಟ್ ತಗೊಳ್ಳಿಲ್ಲ. ಯಾಕೆ ರೆಸ್ಟ್ ತಗೊಳ್ಳಿಲ್ಲ ಅಂದರೆ ಅಮ್ಮನ ಎದುರು ನಾನು ಮಾನಸಿಕವಾಗಿ ವೈಯಕ್ತಿಕ ಪ್ರಮಾಣ ಮಾಡಿದ್ದೇನೆ, ನಾನು ತೋರಿಸ್ತೇನಮ್ಮ ಅಂಥೇಳಿ. ಹಾಗಾಗಿ ಎಲ್ಲೂ ಮತ್ತೆ ಹಿಂದೆ ನೋಡಲಿಲ್ಲ. ಹಾಗೆ ಗುಜರಾತಲ್ಲಿ ಮಾಡ್ತಾ ಇದ್ದ ಹಾಗೆ ತೂತುಕುಡಿ ಅಂತ ಒಂದು ಊರು, ಅಲ್ಲಿ ಕ್ಯಾಂಪ್ ಇದೆ ಅಂತ ಗೊತ್ತಾಯಿತು. ಅಲ್ಲಿಂದ ನಾನು ಹಾಗೆ ಬಸ್ಸಲ್ಲಿ ಬರೋದು, ಇವರು ನನಗೆ ಮಾಲ್ ಅಲ್ಲಿ ಕಳಿಸೋದು. ಅಲ್ಲಿ ಎಕ್ಸಿಬಿಷನ್, ತಮಿಳು ಬರಲ್ಲ, ಆದರೂ ಅಲ್ಲಿ ಜನರ ಜೊತೆಗೆಲ್ಲ ಕಲಿತು ಬರ್ಕೊಂಡೆ. ಇದಕ್ಕುள்ள ವಿಳಕರ್ಮ್ ಇರಕ್ಕೆ ಯಾರು ವೇಣು ಪಂಡಲಾಮ್, ಯಾರು ವೇಣು ಸೈಯಲಾಮ್,
ಅಂಥೇಳಿ ಅಲ್ಲಿ ಆ ವ್ಯವಹಾರಕ್ಕಾಗೋಷ್ಟು ತಮಿಳು ಕಲ್ತ್ಕೊಂಡು ಅಲ್ಲಿ ಮಾರಾಟ ಮಾಡಿದೆ. ಇನ್ನು ಚೆನ್ನೈಯಲ್ಲಿ ಅಲ್ಲಿ ಕಾಂಗ್ರೆಸ್ ಗ್ರೌಂಡ್ ಅಂತ ಇತ್ತಿಲ್ಲ, ಅಲ್ಲಿ ಎಕ್ಸಿಬಿಷನಲ್ಲಿ 8 ದಿನದ ಎಕ್ಸಿಬಿಷನ್ನು. ಕಡೆಗೆ ಸರೋವರ್ ಹೋಟ್ಲು ಹೈದರಾಬಾದು, ಅದು ಸ್ಟಾರ್ ಹೋಟ್ಲು. ಹೀಗೆ ಮಾಡ್ತಾ 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 ಡೆಲ್ಲಿ ಪ್ರಗತಿ ಮೈದಾನದಲ್ಲೂ ಕೂಡ ಮಾಡಿದೆ. ಡೆಲ್ಲಿಯಲ್ಲಿ ಅಶೋಕ ಹೋಟೆಲ್, ಸ್ಟಾರ್ ಹೋಟೆಲ್, 7 ಸ್ಟಾರ್ ಹೋಟೆಲ್ 1.5 ದಿವಸಕ್ಕೆ 1.5 ಲಕ್ಷ ರೂಪಾಯಿ ಬಾಡಿಗೆ. ಅಲ್ಲಿ ಸ್ಟಾಲ್ ತೊಗೊಂಡೆ. ಅಲ್ಲಿ ಸ್ಟಾಲ್ ತೊಗೊಂಡು ಅಲ್ಲೂ ಕೂಡ ನನಗೆ ಲಾಸ್ಟ್ 3-4 ಅವರ್ಸ್ ಮಾಲಿಲ್ಲ ನನ್ನ ಹತ್ರ. ಹೀಗೆ ನನಗೆ ಮಾಸ್ಟ್ರ್ ಅದು. ನಾನು ಒಂದು ಸಲ ನಿಂತರೆ 10 ಜನರಿಗೂ ತಗೊಳ್ಬೇಕು ಅನ್ನಿಸುವ ಹಾಗೆ ವೊಕ್ಯಾಬುಲರಿಟಿ, ಸೇಲ್ಸ್ಮ್ಯಾನ್ಶಿಪ್ ನನಗಲ್ಲಿ ಸಿಕ್ತು. ಅದು ಎಷ್ಟು ಬೆನಿಫಿಟ್ ಆಯಿತು ಅಂದರೆ, ಹಾಗೆ ಅದನ್ನು ಇದೆಲ್ಲವೂ ಅದೇ ಕಾರಣ. ನಾವು ಕೂತ ಮೇಲೆ ಅದಕ್ಕೆ ನಾನು ಹೇಳಿದೆ ಕಲ್ಲು ಮ್ಯಾಜಿಕ್ ಇದು ಅಂತ ಹೇಳಿದ್ರೆ, ಡೆಲ್ಲಿಯಲ್ಲಿ ಆ ಅಶೋಕ ಹೋಟ್ಲಲ್ಲೆಲ್ಲ ಮಾಡಿದಾಗ ಪ್ರಗತಿ ಮೈದಾನದಲ್ಲಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಉದಯರು ಹೇಳಿದ್ರು ಈ ಸಾರಿ ಅಲ್ಲೂ ಮಾಡುವ ಅಂತೇಳಿ. ಹಾಗೆ ಒಂದು 15-20 ಜನ ಕರ್ಕೊಂಡು ಬಂದು ಒಂದು ತಿಂಗಳ ಕ್ಯಾಂಪ್, ಅದು 15 ದಿವಸದ ಕ್ಯಾಂಪ್ ಅಲ್ಲಿ ಮಾಡಿದಾಗ ನಮಗೆ ಫಾರಿನ್ ಒಂದು ಕ್ಯಾಂಪಿನವರು ಪರಿಚಯ ಆದರು, ಮಸ್ಕತ್. ಹಾಗೆ ಉದಯರು ಹೇಳಿದ್ರು ಮಸ್ಕತ್ತಿ ಹೋಗೋದಾದ್ರೆ ನಿಮಗೆ ಗೋವಾಗೆ ತಂದು ಬಿಟ್ಟಿದ್ದಲ್ಲ, ಮಸ್ಕತ್ತಿ ಹೋಗೋದಾದ್ರೆ ಒಟ್ಟಿಗೆ ಹೋಗುವ ಅಂತೇಳಿ ಜೈ ಅಂತಂದೆ. ನಿಜವಾಗ್ಲೂ ಅಷ್ಟು ಹೋಗುವ ತಾಕತ್ತಿಲ್ಲ. ನಿಮ್ದು ಅದೇ ಫಸ್ಟ್ ಫಾರಿನ್ ಟ್ರಿಪ್ಪಾ? ಅದೇ ಫಸ್ಟ್ 95 ಮಸ್ಕತ್ತಿಗೆ ಹೋಗುವ ಅಂತರು. ಇಬ್ಬರು ಫ್ಲೈಟ್ ಟಿಕೆಟ್ ಎಲ್ಲ ಮಾಡಿಕೊಂಡು ಮಸ್ಕತ್ತಿ ಇಂಥ ದಿನ ಇಂಥ ಫ್ಲೈಟಲ್ಲಿ ಹೋಗೋದು ಅಂತಾಯಿತು. ಇವರು ಕಾರ್ಗೋದಲ್ಲಿ ಗೂಡ್ಸ್ ಹಾಕಿದ್ದಾರೆ, ಗೂಡ್ಸಲ್ಲಿ ತಲುಪ್ತದೆ. ಸರಿ ಎಂಥ ಫ್ಲೈಟ್ ಸಂಜೆ ನೆಕ್ಸ್ಟ್ ಡೇ ಬೆಳಿಗ್ಗೆ 5:30 ಗಂಟೆ ಫ್ಲೈಟ್. ನಮಗೆ ಮುಂಚಿನ ದಿವಸ ಎಲ್ಲ ಬಾಂಬೆಲಿ ತಲುಪೋದು ಅಂತ ಆಯಿತು. ತಲುಪಿದರೆ ಉದಯರ ಜೊತೆಗೆ ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ. ಅವ್ರು ಹೇಳಿದ್ರು ಮರೆ ನಿಂಗೆ ಇಮಿಗ್ರೇಷನ್ ಕ್ಯಾನ್ಸಲ್ ಆಗಬೇಕು, ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ ಇಲ್ಲಲ್ಲ, ಇಮಿಗ್ರೇಷನ್ ಕ್ಯಾನ್ಸಲ್ ಆಗಬೇಕು ಅಂದ್ರೆ ಹೊಸ ತಲೆನೋವಿದು. ನನಗೆ ಗೊತ್ತಿರಲಿಲ್ಲ. ನಮ್ಮದು ವಿದೇಶ ಮೊದಲು ಪಾಸ್ಪೋರ್ಟ್ ಇದ್ದು ಬಿಟ್ಟರೆ ಏನು ಎಂಥದ್ದು ಗೊತ್ತಿಲ್ಲ. ಅದು ಎಲ್ಲ ಮಾಡ್ತಾರೆ, ಬಾಂಬೆಯಲ್ಲಿ ಖೀರಾನಗರದಲ್ಲಿ ಪಾಸ್ಪೋರ್ಟ್ ಆಫೀಸ್ ಇದೆ, ಹೋಗಬೇಕು ಅಂತಂದರು. ಸರಿ ಅಂತ ಎಲ್ಲ ಕಾಫಿ ತಿಂಡಿ ಮಾಡ್ಕೊಂಡು ಹೋದರೆ ಅಲ್ಲಿ ಗೇಟ್ ಬಂದು 12 ಗಂಟೆ ಮೇಲೆ ಒಳಗೆ ಎಂಟ್ರಿ ಇಲ್ಲ. 12 ಗಂಟೆ ಒಳಗೆ ಎಂಟ್ರಿ, ಪಾಸ್ಪೋರ್ಟ್ ಎಲ್ಲ ತಗೊಳ್ತಾರೆ. ಮಧ್ಯಾಹ್ನ 3 ಗಂಟೆ ಮೇಲೆ ಡೆಲಿವರಿ. ನನಗದು ಗೊತ್ತಿಲ್ಲ. ಎದುರುಗಡೆ ಪೊಲೀಸ್ ಬರಬೇಡ ಅಂತ ದುಡ್ತಾನೆ. ಹತ್ರ ಕಲ್ದು ಈಗ ತೊಂದರೆ ಉಂಟು ಮಾರ, ಪ್ಲೀಸ್ ಅಂದೆ. ಕೇಳೋದಿಲ್ಲ. ಕಡೆ ನಿಧಾನಕ್ಕೆ ನಮ್ಮ ಭಾಷೆಯಲ್ಲಿ ಮಾತಾಡಿ ಒಂದು 100 ರೂಪಾಯಿ, ಒಂದು ಪ್ಲೀಸ್ ಮಾರೆ ಅಂತಂದೆ. ಅವನಿಗೆ ಗೊತ್ತಾಯ್ತು ಏನೋ ಪೇಪರ್ ಇದೆ ಅಂತ ಗೊತ್ತಾಯ್ತು ಅವನಿಗೆ. ಒಳಗೆ ಬಿಟ್ಟ. ಅವನು ಒಳಗೆ ಬಿಟ್ಟರೂ ಕೂಡ ಒಳಗೆ ತಗೊಳ್ಳಲ್ಲ ಯಾರಿಗೆ ರಿಕ್ವೆಸ್ಟ್ ಮಾಡಿದ್ರು ಇದು ಆಫೆನ್ಸ್ ತಗೊಳ್ಳಿಕ್ಕೆ ಆಗಲ್ಲ ಅಂತಂದರು. ಆದರೂ ಓವರ್ ಕಾನ್ಫಿಡೆನ್ಸ್. ಒಬ್ಬ ಕೇಳಿದೆ, ಇಲ್ಲಿ ಮತ್ತೆ ನಾನು ಯಾರನ್ನ ಕೇಳಬೇಕು ಅಂದರ್ದು ಸಾಬ್ಸೆ ಪೂಚೋ ಅಂದ. ಒಳಗೆ ನೋಡಿದ್ರೆ ಪಂಜಾಬಿ. ನಮಸ್ತೆ ಸರ್ ಅಂದೆ. ಒಳಗೆ ಹೋದೆ. ಮಾತಾಡ್ತಾ ಹೀಗೆ ನನಗೆ ಫಸ್ಟ್ ಟೈಮ್ ಫಾರಿನ್ ಟ್ರಿಪ್ಪು, ನಾಳೆಗೆ ಬೆಳಿಗ್ಗೆ 5:30 ಗಂಟೆ ಫ್ಲೈಟ್, ನನ್ನ ಹತ್ರ ಏನೂ ಇಲ್ಲ, ಫ್ಲೈಟ್ ಮಿಸ್ ಆದರೆ ಕಷ್ಟ ಆಗುತ್ತೆ. ನನಗೆ ಇಮಿಗ್ರೇಷನ್ ಅಂದರೆ 12 ಗಂಟೆಲ್ಲ ಅವನು ಕೌಂಟ್ರು ಬಿಡಲಿಲ್ಲ, ಇವರು ತಗೊಳ್ಳಲ್ಲ. ಒಂದು ನನಗೆ ಇಮಿಗ್ರೇಷನ್ ಕ್ಯಾ ಕರ್ನೆ ಕೆ ಜಾತಾ ಜಾ ರहे हो. ನಾನೊಬ್ಬ ಜಾದೂಗಾರ. ಅಲ್ಲಿ ಒಂದು ಜಾದೂ ಎಕ್ಸಿಬಿಷನಲ್ಲಿ ಒಂದು 2-3 ಜಾದೂ ಮಾಡಲಿಕ್ಕೆ ನಂಗೆ ಕರೆದಿದ್ದಾರೆ. ಮತ್ತೇನಿಲ್ಲ ನನಗೆ, ಅಲ್ಲಿ ಹೋಗದೇ ಇದ್ದರೆ ನಾನು ಸಾಲ ಮಾಡಿದ್ದೀನಿ 35,000 ರೂಪಾಯಿದು ಟಿಕೆಟ್ ಅಂತ ಅಲ್ಲಿ ಬ್ಯಾಂಕ್ ಸಾಲ ಇದೆ ಸರ್, ನಂಗೆ ಹೋಗಲೇಬೇಕು. ಕುತ್ತೋ ದಿಕ್ಕಾವನೇ ಇದ್ದಾರೆ, ಏನಾದರೂ ಇಲ್ಲಿ ತೋರಿಸಲ್ಲ ಅಂತ ಅಂದರು. ಕಿಸೆಯಲ್ಲಿದೆ ₹1 ನಾಣ್ಯ ಇದೆ. ಹೀಗೆಲ್ಲ ಓಡಾಡಿಸಿದೆ, ವ್ಯಾನಿಷ್ ಆಯಿತು. ಹೀಗೆ ತೆಗೆದೆ. ಹಾಗೆ ನಾಣ್ಯದ ಮ್ಯಾಜಿಕ್ ಮಾಡಿದಾಗ ಅರೆ ಏಕೆ ಸಕ್ಕರೆಗೆ ಈಗ ಹೇಗೆ ಮಾಡಿದ್ರಿ ಎಲ್ಲ ಕೇಳ್ದವನು. ಒಯ್ಯಿ ಸರ್ ಮ್ಯಾಜಿಕ್ ತೋ ಒಯ್ಯಿ ಹೋತಾಯ. ಶಬಾಷ್ ಜಾಕ್ಯಾವ್ ₹1 ನನಗೆ ಮ್ಯಾಜಿಕ್ ಕಲಿಸ್ಕೊಡ್ತು. ಕಂಪ್ಲೀಟ್ ಸೋತವನಿಗೆ, ನಾಳೆ ಹೋಗಲಿಕ್ಕೆ ಆಗಲ್ಲ ಅಂತಂದವನಿಗೆ ಯಾವ ಇನ್ಫ್ಲುಯೆನ್ಸೂ ನಮಗೆ ವರ್ಕೌಟ್ ಆಗಲಿಲ್ಲ. ನನಗೆ ವರ್ಕೌಟ್ ಆಗಿದ್ದು ಕಿಸೆಲಿರುವ ₹1. ಇದು ನಾನು ಒಂದು ಸಾರಿ ಕನಸು ಕಂಡೆ ಅಂದರೆ ಹಳ್ಳಿಯಲ್ಲಿ ಕಂಡು ಪಿಕ್ಚರ್ ಕನಸು ಕಂಡವ ನಾನು. ಹಾಗೆ ಹಳ್ಳಿಯಲ್ಲಿ ಕೂತವನೇ ನನಗೆ ಇದು ಆಗಬೇಕು ಅಂತ ಕನಸು ಕಂಡವ ಅಂತ. ಹಾಗೆ ಮಸ್ಕತ್ತಿಗೆ ಹೋದ ಮೇಲೆ ಅದರ ಮೇಲಿಂದ ಮತ್ತೆ ನಾನು ಹಿಂತಿರುಗಲಿಲ್ಲ. ಸುಮಾರು 45 ದೇಶಕ್ಕೂ ಕೂಡ ಇದೇ ಥರ ಹೋದೆ. ಹೋದಲ್ಲೆಲ್ಲ ಕೊನೆಗೆ